ನಾನು ಗೌರವಿಸುವಂಥ ಚಿತ್ರರಂಗದ ಗಣ್ಯರು ಎಲ್ಲರೂ ಇಲ್ಲಿದ್ದೀರಿ. ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಯಾವುದೋ ಒಂದು ಫಿಲ್ಮ್ ನೋಡ್ತೀರಿ, ಓಪನಿಂಗ್ ಶಾಟೇ ಅಲ್ಲಿ ಒಂದು ಎವರೆಸ್ಟಿಂದ ಹಂಗೆ ಡ್ರೋನ್ ಕೆಳಗೆ ಬಂದರೆ ಅಲ್ಲಿ ಹೀರೋ ಹೀರೋಯಿನ್ ಒಬ್ರೊಬ್ಬರನ್ನ ತಪ್ಕೊಂಡು ಹಾಗೇ ಹಿಮಾಲಯದಲ್ಲಿ ಉರುಳ್ಕೊಂಡು ಬರ್ತಾರೆ. ಅದನ್ನ ನೋಡಿ ಒಂದು ಕರಡಿ ಡ್ಯಾನ್ಸ್ ಮಾಡ್ತೀವಿ. ಈ ಥರನೋ ಒಂದು ಶಾಟ್ ಅಲ್ವಾ? ಅಲ್ಲಿ ಆ್ಯಕ್ಚುಲಿ ಏನು ನಡೆದಿರುತ್ತೆ ಅಂದರೆ, ಶೂಟಿಂಗ್ ಒಂದೇ ಶಾಟಲ್ಲಿ ಮುಗಿದಿರುತ್ತೆ. 4 ಗಂಟೆಗೆ ಒಂದು ಚೀಟಿ ತೊಗೊಂಡ್ಬರ್ತಾನೆ. ಸರ್, ಲೊಕೇಶನ್ ಚಾರ್ಜ್ ಇಷ್ಟು, ಡ್ರೋನ್ ಹೈಯರ್ ಇಷ್ಟು, ಡ್ರೋನ್ ಆಪರೇಟರ್ ಇಷ್ಟು, ಹೀರೋಯಿನ್ ಮೇಕಪ್ ಇಷ್ಟು, ಹೀರೋ ಹೇರ್ ಸ್ಟೈಲ್ ಇಷ್ಟು, ಕ್ಯಾರವನ್ ಇಷ್ಟು. ಈ ಬಿಲ್ ಕಟ್ಟೋರು ಯಾರು? ಈ ಬಿಲ್ಲನ್ನು ಕಟ್ಟೋರು ಯಾರು ಸರ್? ಕರಿಮಣೆ ಮಾಲೆ ನಾನಲ್ಲ ಅಂತ ಎಲ್ಲರೂ ಹೋಗ್ಬಿಡ್ತಾರೆ. ಕಟ್ಟೋರು ಒಬ್ಬರೇ, ನಮ್ಮ ನಿರ್ಮಾಪಕರು. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸರ್, ನೀವು ನೋಡುವಂಥ ಪ್ರತಿಯೊಂದು ಚಿತ್ರದ ಪ್ರತಿಯೊಂದು ಶಾಟ್, ಪ್ರತಿಯೊಂದು ಫ್ರೇಮ್ ಹಿಂದೆ ಒಂದು ಬಿಲ್ ಇರುತ್ತೆ ಸ್ವಾಮಿ, ಒಂದು ಖರ್ಚು ಅಂತ ಇರುತ್ತೆ. ಅದನ್ನು ನಿಭಾಯಿಸೋರು ಯಾರು? ಅವರೇ ಪ್ರೊಡ್ಯೂಸರು. ಹಾಗಾಗಿ ಈ ಪ್ರೊಡ್ಯೂಸರ್ ಎಂಥ ಕೆಲಸ ಅಂದರೆ, ನೀವು ಕಣ್ಣಾರು ನೋಡಬೇಕು. ಅದು ಪ್ರೀ ಪ್ರೊಡಕ್ಷನ್ ಶುರುವಾಗಿ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಪೋಸ್ಟರ್ ಅಂತ ಖರ್ಚು ಮಾಡ್ತಾನೆ ಇರ್ತಾರೆ ಅವರು. ಖರ್ಚೆಲ್ಲ ಮಾಡಿ ಫಿಲ್ಮ್ ರಿಲೀಸ್ ಆಗಿ ಆ ಬಾಕ್ಸ್ ಆಫೀಸಲ್ಲಿ ಒಬ್ಬ ಚಿತ್ರರಸಿಕ ಬಂದ ಮೊದಲನೇ ಟಿಕೆಟ್ ತಗೊಳ್ತಾನಲ್ಲ, ಅವನು ದುಡ್ಡು ಕೊಟ್ಟು ಫಸ್ಟ್ ಟಿಕೆಟ್ ಸೇಲ್ ಆದಮೇಲೆ ಅವನು ಚಿತ್ರ ಹಿಡ್ಸಿದ್ರೆ ಖರ್ಚು ಮಾಡೋರು ಒಬ್ಬರು 6 ಕೋಟಿ ಜನ ವಾಪಸ್ ಕೊಡ್ತಾರೆ ಆ ದುಡ್ಡನ್ನು. ಅಂಥ ಅದ್ಭುತವಾದಂಥ ಕೆಲಸ ಕ್ಷೇತ್ರ ಇದು ಪ್ರೊಡ್ಯೂಸರ್ ಅನ್ನೋದು. ನೀವು ಹೆಂಗೆ ಬೇಕಾದ್ರೆ ಈ 90 ಇಯರ್ಸ್ ನೋಡಿದ್ರಲ್ಲ, ಹೆಂಗೆ ಬೇಕಾದ್ರೆ ವಿಂಗಡಿಸಿ ನೀವು, ಬ್ಲ್ಯಾಕ್ ಆ್ಯಂಡ್ ವೈಟ್, ಕಲರು, ಸಿನಿಮಾಸ್ಕೋಪು, ಬ್ಲಾಕ್ ಬಸ್ಟರು, ಪ್ಯಾನ್ ಇಂಡಿಯಾ, ಹೆಂಗೆ ಬೇಕಾದ್ರೆ ವಿಂಗಡಿಸಿ. ಆ ಎಲ್ಲ ವಿಂಗಡಣೆಯಲ್ಲೂ ಸಿಂಹ ಪಾಲು ಅಂದರೆ ನಮ್ಮ ನಿರ್ಮಾಪಕರದು. ಹಾಗಾಗಿ ಆ ನಿರ್ಮಾಪಕರು ಎಲ್ರಿಗೂ ಧನ್ಯವಾದಗಳು. ಈಗ ನಾನು 140 ಚಿತ್ರ ಮಾಡಿದ್ದೀನಿ ಅಂದರೆ ಆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬ ನಿರ್ಮಾಪಕರಿಗೂ, ನನ್ನ ಮೊದಲನೇ ಚಿತ್ರದಿಂದ ಇತ್ತೀಚಿನ ಚಿತ್ರದವರೆಗೂ ಆ ಎಲ್ಲ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳುವಂಥ ಸಮಯ. ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ಚಿತ್ರರಂಗದಲ್ಲಿ ಕಲಾವಿದರು ನಾವೆಲ್ಲರೂ ಕೊನೆಗೆ ಎಲ್ಲ ಕಲಾವಿದರೆಲ್ಲ ಉಳಿಯೋದು ಅವರ ಪ್ರತಿಭೆಯಿಂದ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಆ ಪ್ರತಿಭೆಗೆ ಒಂದು ವೇದಿಕೆ ಕೊಡೋದು, ಒಂದು ಅವಕಾಶ ಕೊಡೋದು ಒಬ್ಬ ನಿರ್ಮಾಪಕ. ಆ ಚಿತ್ರರಂಗದಲ್ಲಿ ಅವಕಾಶಕ್ಕಿಂತ ದೊಡ್ಡದಾದ ಇನ್ನೊಂದು ವಿಷಯ ಇಲ್ಲ. ಅದನ್ನು ಕೊಡುವಂಥ ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ನಾವು ನಮನಗಳನ್ನ ಸಲ್ಲಿಸಲೇಬೇಕು. ಹಾಗಾಗಿ ಟು ದ ಎಂಟೈರ್ ಪ್ರೊಡ್ಯೂಸರ್ ಟೀಮ್, ಈ ಎಂಟೈರ್ ತಂಡಕ್ಕೆ ಅಭಿನಂದನೆಗಳು. ಇವರೆಲ್ಲ ಸೇರಿ ಈಗ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ. 40 ವರ್ಷಗಳ ಕನಸಂತೆ. ಆದರೆ ಬಣಕರ್ ಹೇಳ್ತಾ ಇದ್ರು, ಹೇಳಿದ ಟೈಮಲ್ಲಿ, ಹೇಳಿದ ಬಡ್ಜೆಟ್ಟಲ್ಲಿ ಮುಗಿಸಿದಂಥ ಸೂಪರ್ ಹಿಟ್ ಚಿತ್ರ ಅಂತ. ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಇದನ್ನು ಇನಾಗ್ರೇಷನ್ ಸದ್ಯದಲ್ಲೇ ಮಾಡ್ತಿದ್ದಾರೆ. ಈ ಕಟ್ಟಡ ಬರೀ ಈ ರೂಫು, ಫ್ಲೋರು, ಮಾರ್ಬಲ್ಲು, ವಾಲ್ಸು, ವಾಲ್ಪೇಪರು ಅನ್ನೋ ಬರೀ ಕಟ್ಟಡವಾಗಿಲ್ಲದೆ ಅದ್ಭುತವಾದಂಥ ಕಥೆಗಳು ಹುಟ್ಟಿದಂಥ ಜಾಗ ಆಗಲಿ, ಅದ್ಭುತವಾದಂಥ ಚಿತ್ರರಂಗದ ಏಳಿಗೆಗೆ ಕಾರಣ ಆಗುವಂಥ ನಿರ್ಧಾರಗಳನ್ನು ತಗೊಂಡಂಥ ಜಾಗವಾಗಲಿ, ಚಿತ್ರರಂಗದಲ್ಲಿ ಇರುವಂಥ ಮನಸ್ತಾಪಗಳು, ವೈಮನಸ್ಸುಗಳನ್ನು ಪರಿಹಾರ ಸಿಕ್ಕದಂಥ ಜಾಗವಾಗಲಿ, ಹೇಗೆ ರಾಜಕೀಯಕ್ಕೆ ಒಂದು ವಿಧಾನಸೌಧ ಸಿಕ್ಕಿದೆಯೋ ಅದೇ ಥರ ಚಿತ್ರರಂಗಕ್ಕೆ ಶೋಭೆ ತರುವಂಥ ಜಾಗವಾಗಲಿ ನಿಮ್ಮ ಈ ಕನಿಸಂ ಕಟ್ಟಡ.